ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಸಂಡೇ ಸ್ಪೆಷಲ್. ನಮ್ಮನೇಲಿ ಇವತ್ತು ಚಿಕನ್ ಕರಿ ಅಥವಾ ಚಿಕನ್ ಸಾಂಬಾರ್ ಏನು ಬೇಕಾದರೂ ಕರಿಬೋದು. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. 1.5 kg ಚಿಕನ್ ಇದೆ. ಅದಕ್ಕೆ ಏನೆಲ್ಲ ಮಸಾಲೆ ಐಟಮ್ ಬೇಕು ಅಂತ ನೋಡಿ ಇಲ್ಲಿ ಇಟ್ಟಿದ್ದೀನಿ. ಮೊದಲಿಗೆ ಸ್ವಲ್ಪ ಧನಿಯಾ ಪೌಡರ್ ಬೇಕು, ಮತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಗಸಗಸೆ ಮತ್ತೆ ಉರ್ಗಡ್ಲೆ, ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಒಗ್ಗರಣೆಗೆ ಸ್ವಲ್ಪ ಹಾಕ್ತೀನಿ. ಮತ್ತೆ ಈರುಳ್ಳಿ ಕೂಡ ಹಸಿ ಸ್ವಲ್ಪ ರುಬ್ಬಕ್ಕೆ ಹಾಕ್ತೀನಿ, ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ಸ್ವಲ್ಪ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ. ನಾನು ಸ್ವಲ್ಪ ಹೆಸರುಬೇಳೆ ಹಾಕ್ತೀನಿ, ಯಾಕೆಂದ್ರೆ ಹೀಟ್ ಅವಾಯ್ಡ್ ಮಾಡುತ್ತೆ ಅಂತ. ನಾನು ಇದನ್ನ ಮುದ್ದೆ ಅನ್ನಕ್ಕೆ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಚಪಾತಿ, ಪರೋಟ, ಇಡ್ಲಿ, ಮತ್ತೆ ತಟ್ಟೆ ಇಡ್ಲಿ, ದೋಸೆ, ರೊಟ್ಟಿ ಏನ್ ಬೇಕಾದ್ರೂ ತಿನ್ಬೋದು. ಇದಕ್ಕೆ ನಾನು ಮುದ್ದೆ ಅನ್ನಕ್ಕೆ ಮಾಡ್ತಾ ಇದ್ದೀನಿ. ಸಾಂಬಾರ್ ಟೈಪೇ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಬನ್ನಿ, ಇದೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕೊಬೇಕು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಎಲ್ಲ ಹಾಕ್ತಾ ಇದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು 1-2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಕಡಿಮೆನೇ ಯಾವಾಗಲೂ ಎಣ್ಣೆ ಯೂಸ್ ಮಾಡೋದು, ತುಂಬ ಎಣ್ಣೆ ಏನು ಹಾಕಲ್ಲ. ಚಿಕನಲ್ಲೂ ಫ್ಯಾಟ್ ಇರುತ್ತಲ್ವ, ಅದಕ್ಕೆ ಇರಲಿ ಇಲ್ಲದೆ ಹೋಗಲಿ ನಾನು ಆಯಿಲು ಸ್ವಲ್ಪ ಲಿಮಿಟಲ್ಲೇ ಯೂಸ್ ಮಾಡ್ತೀನಿ. ಅಲ್ಲೆಲ್ಲ ಸ್ವಲ್ಪ ಕಾಯಿಸ್ಕೊಂಡು ಈರುಳ್ಳಿ ಮತ್ತು ಪುದೀನ ಹಾಕ್ತಾ ಇದ್ದೀನಿ. ಅದು ರಾಸ್ ಮೇಲೆಲ್ಲ ಹೋಗಲಿ ಪುದೀನದು ಅಂತ. ರುಬ್ಬಕ್ಕೇನು ಹಾಕಲ್ಲ, ನಾನು ಯಾವಾಗಲೂ ಒಗ್ಗರಣೆಗೆ ಹಾಕೋದು. ಪುದೀನನ ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡಿದ್ದು ಸ್ವಲ್ಪ ಮತ್ತು ಅದನ್ನೇ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಅದು ಎಲ್ಲ ಸೀದೆ ಎಲ್ಲ ರುಬ್ಬಕ್ಕೆ ಹಾಕಿರ್ತೀನಲ್ವ, ಅದು ರಾಸ್ ಮೇಲೆಲ್ಲ ಹೋಗುತ್ತೆ. ಮತ್ತು ಟೇಸ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಇದೇ ಮೆಥಡಲ್ಲೇ ಮಾಡ್ತೀನಿ. ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಒಬ್ಬೊಬ್ಬರು ಆಯಿಲ್ ತುಂಬಾ ಯೂಸ್ ಮಾಡ್ತಾರೆ, ನಾನು ಲೈಟಾಗೇ ಮಾಡೋದು. ಅಕಸ್ಮಾತ್ ಜಾಸ್ತಿ ಬೇಕು ಅನ್ನೋರು ಹಾಕ್ಕೊಳ್ಳಿ, ನಾನು ಲೈಟಾಗಿ ಯೂಸ್ ಮಾಡ್ತೀನಿ. ನೋಡಿ, ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಲೈಟಾಗಿ ಫ್ರೈ ಮಾಡಾದಮೇಲೆ ಚಿಕನ್ ಮತ್ತು ಮಸಾಲ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಉಪ್ಪೇನು ಹಾಕಿಲ್ಲ ಇನ್ನು. ನಾನು ಹೆಸರುಬೇಳೆನೂ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ನನ್ನ ಮಗಳು ರಕ್ಷಾ ಬೇಡ ಅಂದ್ಲು, ಅದಕ್ಕೆ ಅವಳಿಗೇನೋ ಇಷ್ಟ ಆಗಲ್ವಂತೆ. ಅದಕ್ಕೆ ಇದಕ್ಕಿನ ಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನೋ ಅವಳು ಇಷ್ಟಪಡಲ್ಲ, ಬೇಡ ಅಂದಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದೆ, ಹೋಗಲಿ ಅಂತ. ನೋಡಿ, ಎಣ್ಣೆಲಿ ಸ್ವಲ್ಪ ಮಸಾಲೆ ಮತ್ತು ಚಿಕನ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ನಮ್ಗೆ ಎಷ್ಟು ಬೇಕೋ, ನಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ಗೆ ಹಾಕಿ ಇಡ್ತೀನಿ. ಕುಕ್ಕರಲ್ಲಿ ಹಾಕ್ಬಿಟ್ರೆ ಇದು ತುಂಬ ನುಣ್ಣಗೆ ಬೆಂದ್ಬಿಡುತ್ತೆ, ಚಿಕನ್ ಬೇಗ ಬೇಯುತ್ತೆ, ಅದಕ್ಕೆ ಅಂತ ಒಬ್ಬೊಬ್ರು ಕುಕ್ಕರ್ಗೆ ಹಾಕಲ್ಲ. ಆದರೆ ಗೊತ್ತಿರಬೇಕಷ್ಟೇ ಕುಕ್ಕರಲ್ಲಿ ಯಾವ ಥರ ನಾವು ಎಷ್ಟು ಒಂದು ವಿಷಲ್ ಹಾಕಿದ್ರೂ ಓಕೆ. 2-3 ಅಂತೂ ಬೇಡವೇ ಬೇಡ. ನಾನು ಒಂದಲ್ಲ, ನಾನು ಅರ್ಧನೇ. ಸ್ವಲ್ಪ ಹೊತ್ತು ಅದು ಪ್ರೆಷರ್ ಬರೋವರೆಗೂ ನೋಡ್ಕೊಂಡು ಆಫ್ ಮಾಡಿಬಿಟ್ಟು ಅದರಲ್ಲೇ ಕುದಿಯಕ್ಕೆ ಬಿಡ್ತೀನಿ. ಆಮೇಲೆ ತೆಗೆದ್ಬಿಟ್ಟು ನೋಡಿ ಬಿಡ್ತೀನಿ ಅಷ್ಟೇ. ಕರೆಕ್ಟಾಗಿ ಆಗಿರುತ್ತೆ. ಗೊತ್ತಿದ್ದರೆ ಹದವಾಗಿ ಬೇಯಿಸ್ಕೊಬೋದು, ಕುಕ್ಕರಲ್ಲೂ ಕೂಡ ಬೇಗ ಆಗುತ್ತೆ. ನೋಡಿ, ಆಯಿತು ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಇದಕ್ಕೆ ಮುದ್ದೆ ಅನ್ನಕ್ಕೆ ಮಾಡಿದ್ದೆ. ನಾನು ಇದನ್ನು 2 ಟೈಮ್ ಬೇಕಾಗುತ್ತೆ ಅಂತ ನಾನು ಸ್ವಲ್ಪ ನೀರು ಥರನೇ ಮಾಡಿದೆ. ಅಂದರೆ ತುಂಬ ನೀರೇನಾಗಿರಲಿಲ್ಲ, ಮೀಡಿಯಮ್ ಆಗಿತ್ತು. ಮತ್ತು ನೈಟ್ ಊಟಕ್ಕೂ ಇಟ್ಟಿದ್ದೆ. ನೋಡಿ, ಸಾಕು. ಇಷ್ಟು ತುಂಬ ಗಟ್ಟಿಯಾದರೂ ರೈಸ್ಗೆಲ್ಲ ಬೇಕಲ್ಲ, ಅದಕ್ಕೆ ನಾನು ಮುದ್ದೆ ಅನ್ನಕ್ಕೋಸ್ಕರ ಇದೇ ಥರ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಮತ್ತು ಈ ಥರ ಮಸಾಲೆ ಹಾಕಿ ಮಾಡಿದ್ರೆ ಬೇರೆ ಗರಂ ಮಸಾಲ, ಚಿಕನ್ ಮಸಾಲ ಬೇರೆ ಏನು ಬೇಕೇ ಆಗಿಲ್ಲ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ಬೇಕಾದರೆ ಟ್ರೈ ಮಾಡಿ. ಮತ್ತು ನಾನು ಇಷ್ಟೇ, ಮತ್ತು ಎಕ್ಸ್ಟ್ರಾ ಏನು ಪಲಾವ್ ಎಲೆ, ಸ್ಟಾರು, ಕಲ್ಲುವ ಅದೇನು ಯೂಸ್ ಮಾಡಿಲ್ಲ.